ಸಮಸ್ಯೆ ಏನು ಸರ್? ಅಲ್ಲಿ ಕಬ್ಬೂರು ಗ್ರಾಮಕ್ಕೆ 2 ಮನುಷ್ಯ ಪ್ಲಾಸ್ಟಿಕ್ ಧೂಳ, ಅದರಿಂದ ಸಂಸ್ಥೆಯಿಂದ ಲಾರಿ ಧೂಳ, ಆ ಗಣಿ ಮತ್ತು ಕೆಲವು ಮನೆಗಳೆಲ್ಲ ಉರಿ ಬಿಟ್ಟಿದೆ ಸರ್. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಲಾರಿ ತುಂಬ ಧೂಳು, ಆ ಧೂಳುಗಾಗಿ ಮಹಿಳೆಯರಿಗೆ ಕೆಲಸ ಕೇಳಿದ್ರು ಸರ್. ಮತ್ತು ಮನೆಗಳಿಗೆ ಡಸ್ಟ್ ಕಂಪೋಸಿಷನ್ನು, ಮತ್ತು ಹೊಲ ಬಿತ್ತನೆಗೆ ಮಾಡಿದ ಬೆಳೆ ಪರಿಹಾರ, ಕೆಲವೆಲ್ಲ ಸಮಸ್ಯೆಗಳು ಮೂಲಭೂತ ಸೌಕರ್ಯ ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆಲ್ಲ ಪತ್ರ ಅವರು ಮಾಡಿದ್ರು. ಟೋಟಲ್ ಇರೋದು ಎಲ್ಲ ಇದೆ ಸರ್. ನಮಗೂ ಒಂದು ಮನೆ ಇದುವರೆಗೆ ಯಾವುದು ಅವರು 2 ಕಂಪನಿ ಸ್ಮೈರು, NMDC, ಕಮರ್ಷಿಯಲ್ ಏನೋ ನಮಗೇನೂ ಇಲ್ಲ. ಅಲ್ಲಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಏನು ರಿಪ್ಲೈ ಕೊಟ್ಟಿಲ್ವಾ ನಿಮಗೆ? ಇಲ್ಲ ಸರ್, ತೊಂದರೆ ಇಲ್ಲ. ಇದು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಇವರಿಗೆ ಅಡ್ರೆಸ್ ಮಾಡಿದ್ದು ಕಾಪಿ ನಿಮ್ಮ ಹತ್ರನೇ ಇದೆ. ಹೌದು. ಕೊಟ್ಟಿಲ್ಲ ನೀವು? ಕೊಟ್ಟಿದೆ? ಕೊಟ್ಟಿದೆ. ಏನಾಗಿದೆ ಸರ್ ಇದರಲ್ಲಿ? ಏನು ಪ್ರಾಬ್ಲಮ್ಸ್ ಏನಾಗಿದೆ? ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾರಾದ್ರಿ? ಎಕ್ಸೈಸ್ ಅವರು ಯಾರು? ಎಕ್ಸೈಸ್ ಇಂದ ಯಾರು ಬಂದಿದ್ದಾರೆ? ಸ್ವಲ್ಪ ಮುಂದೆ ಬನ್ನಿ. ಅದರಲ್ಲಿ ಕೂಡ ಗಮನ ತಳಿ ಸರ್. ಆದರೂ ಇಲ್ಲಿಂದ ತಗೊಂಡೋಗ್ಬಿಟ್ಟಿದ್ದಾರೆ ಅಂತ ಅಲ್ಲ ಸರ್, ಅವ್ರು ಶಿಫ್ಟ್ ಮಾಡೋದಕ್ಕೆ ಇವ್ರು ಶಿಫ್ಟ್ ಮಾಡೋದು ಸರ್. ನೇರ ಶಿಫ್ಟ್ ಮಾಡೋದಕ್ಕೆ ಬೇರೆ ಕಡೆ ಅವ್ರು ಶಿಫ್ಟ್ ಮಾಡೋದಕ್ಕೆ ಹಿಂದೆ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸರ್ವೆ ಸರ್ವೆ ಸರ್, ಸರ್ವೆಗೆ ಸಂಬಂಧಪಟ್ಟ ಸರ್ವೆ ಸರ್ವೆ ಇನ್ಚಾರ್ಜ್ ಮೊದಲು ನರ್ಸಪುರದ ಸರ್, ಗುಲ್ಬರ್ಗಕ್ಕೆ ಹೋಗ್ಯ ಸರ್. ನರ್ಸಪ್ಪ ಅವರು ಒಂದಿಷ್ಟು ಕೆಲಸ ಮಾಡ್ಯಾರ ನೋಡಿ, ಏನು ಮಾಡ್ಯಾರ ಕೇಳಿ. ಅದು ಇದ್ರ ಬಗ್ಗೆ ನೋಡಿ, ಈಗಾಗಲೇ ಇದು ಗಮನಕ್ಕೆ ಬಂದಿದ್ದೀವಿ. ನೀವೊಂದು ಲೆಟ್ರ್ ಕೂಡ ಕೊಟ್ಟರೆ ಅಡಗೈತೆ ನಮ್ಮ ಲೆಟ್ರ್ ನಿಮ್ಗೆ ಗೊತ್ತಿದೆ ನೋಡಿ. ಹಿಂದೆ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸರ್ವೆ ಸರ್ವೆ ಸರ್, ಸರ್ವೆಗೆ ಸಂಬಂಧಪಟ್ಟ ಕಂಪ್ನಿ ಬಂದು ಸರ್ವೆ ಇನ್ಚಾರ್ಜ್ ಮೊದಲು ನರ್ಸಪುರದ ಸರ್, ಗುಲ್ಬರ್ಗಕ್ಕೆ ಹೋಗ್ಯ ಸರ್. ನರ್ಸಪ್ಪ ಅವರು ಒಂದಿಷ್ಟು ಕೆಲಸ ಮಾಡ್ಯಾರ ನೋಡಿ, ಏನು ಮಾಡ್ಯಾರ ಕೇಳಿ. ಅದು ಇದ್ರ ಬಗ್ಗೆ ನೋಡಿ, ಈಗಾಗಲೇ ಇದು ಗಮನಕ್ಕೆ ಬಂದಿದ್ದೀವಿ. ನೀವೊಂದು ಲೆಟ್ರ್ ಕೂಡ ಕೊಟ್ಟರೆ ಅಡಗೈತೆ ನಮ್ಮ ಲೆಟ್ರ್ ನಿಮ್ಗೆ ಗೊತ್ತಿದೆ ನೋಡಿ.
ಒಂದು ಲೆಟ್ರ್ ಅದೇ 21 ಅವ್ರು ಕಳಿಸಿದ್ರು ಸರ್. ಹಾಂ? ಏನು ಅವ್ರಿಗೂ ಲೆಟರ್ ಇದೇನಾ ಹ್ಞೂ ಇದ್ರ ಲೆಟ್ರಲ್ಲಿ ಕಾಂಬಿಂಗ್ ಮಾಡಿ ಹಾಗೆ ನಾವು ಕೊಟ್ಟು ಭೇಟಿ ಕೊಡ್ತೀವಿ ಇದು ನೋಡಿ ನಿಮ್ಮದು ಕರೆಸ್ಪಾಂಡೆನ್ಸ್ ಮಾಡ್ತೀವಿ ಹೋಗ್ಬೇಕಾದ್ರೆ ಒಂದು ವಿಸಿಟ್ ಮಾಡೋಣ